ಎಲ್ಲ ಫುಲ್ ಕಡೆ ನೋಡಿ ಕಾಣಿಸ್ತಾರೆ ಇಲ್ಲೆಲ್ಲ. CLEN ಅಲ್ಲ, KLEN, ಕ್ಲೀನ್. ನಮ್ಮ ದೇಶ. ಈ ಜಾಗಕ್ಕೂ ಆಮೇಲೆ ಮಹಾಭಾರತಕ್ಕೂ ಒಂದು ಸಂಬಂಧ ಐತೆ. ಅಂದರೆ ನಾನು ಕಲಿಯುಗದ ಕೃಷ್ಣ ಮತ್ತು ಅರ್ಜುನ ಇರ್ಬೋದು ಅನ್ಸುತ್ತೆ. ಸೊ ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ತಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿರೋದು ಹಾಗೂ ನಿಮ್ಮನ್ನು ಕರ್ಕೊಂಡ್ಬಂದಿರ್ತಕ್ಕಂಥ ಜಾಗ ಬೆಂಗಳೂರಿಂದ ಜಸ್ಟ್ 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆಮೇಲೆ ಈ ಜಾಗನ ಇಂಗ್ಲೀಷಲ್ಲಿ ಇಂಡಿಯನ್ ಕಿನೋಸ್ ಟ್ರೀಸ್ ಹಿಲ್ ಅಂತ ಹೇಳ್ತಾರೆ, ಅಂದರೆ ಕನ್ನಡದಲ್ಲಿ ಬಣ್ಣೆ ಮರಗಳ ಬೆಟ್ಟ ಅಂತ. ಸೊ ಅದುವೇ ಬನ್ನೇರ್ ಘಟ್ಟ. ಸೊ ಮೊದಲನೇದಾಗಿ ಈ ಜಾಗಕ್ಕೆ ಬನ್ನೇರ್ ಘಟ್ಟ ಅಂತ ಹೆಸರು ಹೇಗೆ ಬಂತು ಅಂದರೆ ಬಿಫೋರ್ 15th ಸೆಂಚುರಿ. ಇವಾಗ ನೀವು ನೋಡ್ತಾ ಇರೋ ಬನ್ನೇರ್ ಘಟ್ಟ ಏನಿದೆಯೋ ಇದೆಲ್ಲ ಫುಲ್ಲು ಕಾಡಿಂದ ತುಂಬಿತ್ತು. ಕಾಡು, ಬೆಟ್ಟ, ಆಮೇಲೆ ಕಾಡು ಪ್ರಾಣಿಗಳು ಎಲ್ಲ ಫುಲ್ ಇದೆ ಇತ್ತು, ಫುಲ್ ಎಲ್ಲ ಇಲ್ಲಿ. ಆಮೇಲೆ ಈ ಕಾಡಲ್ಲಿ ಬಣ್ಣೆ ಮರಗಳು ಸಿಕ್ಕಾಪಟ್ಟೆ ಇದ್ವಂತೆ. ಬಣ್ಣೆ ಮರ ಅಂದರೆ ಕಿನೋಸ್ ಟ್ರೀಸ್ ಅಂತ. ಸೊ ಆ ಮರಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಈ ಜಾಗನ ಬನ್ನೇರ್ ಘಟ್ಟ ಅಂತ ಹೆಸರುವಾಸಿಯಾಗಿರೋದು. ಆಮೇಲೆ ನೀವೆಲ್ಲ ನೋಡ್ಬೋದು, ಆ ಕಡೆ ಎಲ್ಲ ಏನು ಕಾಣಿಸ್ತಾ ಇರೋಲ್ಲ, ಫುಲ್ ಗುಡ್ಡ ಬೆಟ್ಟ ನೋಡಿ. ಆ ಕಡೆ ಎಲ್ಲ ಕಾಣಿಸ್ತಾ ಇರೋದು ಎಲ್ಲ ಬೆಟ್ಟ, ಅದೆಲ್ಲ ಒಡೆದಾಕಿ ಇವಾಗೆಲ್ಲ ಊರೆಲ್ಲ ಕಟ್ಟಿರೋದು ನೋಡಿ. ಅಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಎಲ್ಲ ಸಿಟೀಸ್ ಎಲ್ಲ ಇದೆ. ಆಮೇಲೆ ಈ ಕಡೆ ಬಂದರೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಇರೋದು ಈ ಕಡೆ ನೋಡಿ. ಇದೆಲ್ಲ ಫುಲ್ ನೋಡಿ ಬೆಟ್ಟ ಎಲ್ಲ ಒಡೆದಾಕಿ ಕಟ್ಟಿರೋದೆಲ್ಲ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇವಾಗ ನೀವು ಏನು ನೋಡ್ತಿದ್ರಲ್ಲ ಎಲ್ಲ ಫುಲ್ ಬನ್ನೇರ್ ಘಟ್ಟ ಸಿಟಿನೇ ಇದೆಲ್ಲ ಕಾಣಿಸ್ತಾ ಇರೋದು, ಸರಿನಾ? ಇವಾಗ ಇಲ್ಲೇ ಬೆಟ್ಟ ಹತ್ಕೊಂಡು ಜಾಸ್ತಿ ದೂರ ಏನು ಬೇಡ, 1 ಕಿಲೋಮೀಟ್ರ್ ಹತ್ರ ಏನೂ ಇಲ್ಲ. ಜಸ್ಟ್ ಬೆಟ್ಟ ಹತ್ಕೊಂಡ್ಬಂದರೆ ಗಲಾಟೆ ಇರೋಲ್ಲ, ಏನಿರಲ್ಲ, ಫುಲ್ ಸೈಲೆಂಟ್ ಏರಿಯಾ ಈ ಕಡೆ ಜಾಸ್ತಿ ನೋಡಿ. ಇಲ್ಲಿ ಫುಲ್ ಬನ್ನೇರ್ ಘಟ್ಟ ಸಿಟಿ ಇದೆ. ಜಸ್ಟ್ ಇಲ್ಲಿ ಹತ್ಕೊಂಡ್ಬಂದ್ರೆ ಸಾಕು, ಫುಲ್ ನೇಚರು, ಸೈಲೆಂಟ್ ಪ್ಲೇಸ್ ಫುಲ್ಲು. ಸೊ ಇಲ್ಲಿ 2 ದೇವಸ್ಥಾನ ಇದೆ ಇವಾಗ ಅಲ್ಲಿ ನೋಡ್ತಿದಾರಲ್ಲ. ಸೊ ಅದು ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತೇಳಿ. ಸೊ ಆ ದೇವಸ್ಥಾನ ಬಂದ್ಬಿಟ್ಟು ಚೋಳರ ಕಾಲದಲ್ಲಿ ಕಟ್ಟಿರೋದು ದೇವಸ್ಥಾನ, ಸರಿನಾ? ನೆಕ್ಸ್ಟ್ ಇವಾಗ 100 ಮೆಟ್ಲಿದೆ ಆ ದೇವಸ್ಥಾನ ಪಕ್ಕದಲ್ಲೇ ಹತ್ಕೊಂಬರ್ಬೇಕು. 100 ಮೆಟ್ಲು ಹತ್ಕೊಂಬಂದರೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇಲ್ಲಿದೆ ಮೇಲ್ಗಡೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಏನು ನೋಡ್ತಿದ್ರಲ್ಲ. ಸೊ ಇದನ್ನು ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿ ಬಿಟ್ಟಿರೋದು ಇದು ನೋಡಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಕಂಬಗಳೆಲ್ಲ ಇದೆ. ಸೊ ಅದೇನು ಕಟ್ಟಿದ್ರು ಅಥವಾ ಬಿದ್ದೋಗೈತೋ ಗೊತ್ತಿಲ್ಲ. ಬಿದ್ದಾಗಿರೋ ಟೈಮಲ್ಲಿ ಆ ಥರ ಬಿದ್ದೋಗೈತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿ ಬಿದ್ದಿರೋದು ಎಲ್ಲ ನೋಡಿ. ದೊಡ್ಡ ದೊಡ್ಡ ಕಂಬಗಳೆಲ್ಲ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ನಾವು ಇವಾಗ ಆ ದೇವಸ್ಥಾನ ಮುಂದೆ ಆಯಿತು ಆ ಕಡೆ ಹೋಗ್ಬೇಕು. 2 ಕಿಲೋಮೀಟ್ರ್ ಕಾಡದಲ್ಲಿ ನಡ್ಕೊಂಡು ಹೋದರೆ ಸುವರ್ಣಮುಖಿ ಅಂತ ಹೇಳಿ ಒಂದು ಜಾಗ ಸಿಗುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಇವಾಗ ಇಲ್ಲಿಂದನೇ ಹೋಗ್ಬೇಕಾಗಿರೋದು. ಇವಾಗ ನೋಡಿ ಇಲ್ಲೇನು ರೋಡ್ ಕಾಣಿಸ್ತಿಲ್ಲ. ಸೊ ಈ ರೋಡಲ್ಲಿ 2 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಅಲ್ಲೇ ಪ್ಲೇಸ್ ಸಿಗುತ್ತೆ. ಓಕೆ ಬನ್ನಿ ಇವಾಗ ಹೋಗೋಣ. ನೋಡೆಲ್ಲ ಫುಲ್ ಕಡೆ ನೋಡಿ ಕಾಣಿಸ್ತಾರೆ ಇಲ್ಲೆಲ್ಲ ನೋಡಿ, ಎಲ್ಲ ಫುಲ್ ಕಡೆ ಈ ಕಡೆ. ಆಮೇಲೆ ಈ ಕಾಡಲ್ಲಿ ಕೆಲವೊಬ್ಬರು ಪ್ರಾಣಿಗಳು ಇದೆ ಅಂತ ಹೇಳ್ತಾರೆ, ಕೆಲವೊಬ್ರು ಇಲ್ಲ ಅಂತ ಹೇಳ್ತಾರೆ. ಬಟ್ ಆಲ್ಮೋಸ್ಟು ಯಾವುದು ಪ್ರಾಣಿಗಳೇನಿಲ್ಲ, ಯಾವುದು ಭಯ ಇಲ್ಲ ಪ್ರಾಣಿಗಳದ್ದು, ಆರಾಮಾಗಿ ಓಡಾಡ್ಬೋದು, ಜನಗಳೆಲ್ಲ ಓಡಾಡ್ತಾರೆ ಅಂತ ಹೇಳಿದ್ರು. ಸೊ ಆ ಧೈರ್ಯದ ಮೇಲೆ ಹೋಗ್ತಾಯಿದ್ದೀನಿ. ನೋಡೋಣ ಮುಂದೆ ಹೋಗ್ತಾ ಏನಾಗುತ್ತೋ ಗೊತ್ತಿಲ್ಲ. ಹೋಗೋಣ ಬನ್ನಿ. ಏನು ಕಮ್ಮಿ ಅಂದ್ರೆ ಇನ್ನೂ ಒಂದು ಅರ್ಧ ಗಂಟೆ ನಡ್ಕೊಂಡು ಹೋಗ್ಬೇಕು ಇವಾಗ ಅಲ್ಲಿ ಪ್ಲೇಸ್ಗೆ ಹೋಗ್ಬೇಕಂದ್ರೆ. ಇವಾಗ ಎಲ್ಲ ನೋಡಿ, ಎಲ್ಲ ಫುಲ್ ಬೆಟ್ಟ ನೋಡಿ ಕಾಣಿಸ್ತಾ ಇರೋದೆಲ್ಲ. ಸುತ್ತಲೂ ಕಾಡು ಫುಲ್ಲು, ಒಬ್ಬರು ಇಲ್ಲ ಸುತ್ತಮುತ್ತ. ಬಿಸಿಲಿರೋದ್ರಿಂದ ಫುಲ್ ಎಷ್ಟು ಟೈಮ್ ಇವಾಗ 12 ಗಂಟೆ, ಕರೆಕ್ಟಾಗಿ 12 ಗಂಟೆ ಇವಾಗ. ಬಿಸಿಲಂತೂ ಸಿಕ್ಕಾಪಟ್ಟೆ ಹೊಡಿತೈತೆ. ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲೇನು ಕಾಣಿಸ್ತಿದೆಯಲ್ಲ, ಸೊ ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಇನ್ನೂ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇದೇ ದಾರಿಲಿ ಇವಾಗ. ಓಕೆ ಲೆಟ್ಸ್ ಗೋ. ಆಮೇಲೆ ನೀವೇನಾದ್ರೂ ಬರ್ಬೇಕಂದ್ರೆ ಯಾರನ್ನ ಒಬ್ಬರಾದ್ರೂ ಕರ್ಕೊಂಬಂಡ್ರೆ ಅಷ್ಟೇ ನಿಮ್ಗೊಂದು ಸ್ವಲ್ಪ ಧೈರ್ಯ ಇರುತ್ತೆ ಅಷ್ಟೇ. ಆಮೇಲೆ ಈ ದಾರಿಲಿ ಗಾಡಿ ಎಲ್ಲ ತೊಗೊಂಬರೋಕ್ಕಾಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಬೆಟ್ಟದ ಮೇಲೆಲ್ಲ ಗಾಡಿ ಎಲ್ಲ ಬರೋಲ್ಲ ಮೇಲ್ಗಡೆ. ಸೊ ಬೈ ವಾಕೆ ನಟರ ಸರ್ವಿಸಲ್ಲೇ ಹೋಗ್ಬೇಕು ಅಲ್ಲಿಗೆ. ಈ ರೋಡ್ ಏನಿದೆಯಲ್ಲ, ಸೊ ಈ ರೋಡು ಆವಾಗಲೇ ನಿಮ್ಗೊಂದು ಬೆಟ್ಟ ಅಲ್ಲಿ ದೇವಸ್ಥಾನ ತೋರಿಸಿದ್ನಲ್ಲ, ಸೊ ಅದೇ ದೇವಸ್ಥಾನಕ್ಕೆ ಹೋಗೋದಿದೆ ಸ್ಟ್ರೈಟ್ ಹೋದರೆ. ನೆಕ್ಸ್ಟ್ ಇವಾಗ ಈ ಕಡೆ ಹೋದರೆ ಅದು ಯಾವ ಊರಿಗೆ ಹೋಗುತ್ತೋ ಗೊತ್ತಿಲ್ಲ. ಇವಾಗ ಇದೇ ಸ್ಟ್ರೈಟ್ ಹಿಂಗೆ ಹೋಗ್ಬೇಕು ಇವಾಗ ನಾವು. ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಏನು ಜನಗಳು ಓಡಾಡ್ತಾರೆ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲೋಡಲ್ಲಿ. CLEN ಅಲ್ಲ, KLEN, ಕ್ಲೀನ್. ನಮ್ಮ ದೇಶ. ಇನ್ನು ಕೆಲವರು ಹೇಳೋ ಪ್ರಕಾರ ಮಾರ್ನಿಂಗ್ ಹೊತ್ತು, ಆಮೇಲೆ ಮಧ್ಯಾಹ್ನ ಹತ್ರ ಈ ಜಾಸ್ತಿ ಪ್ರಾಣಿಗಳು ಆ ಥರ ಏನು ಕಾಣಿಸಲ್ಲ. ಈವ್ನಿಂಗ್ ಟೈಮಲ್ಲಿ ಅಂದರೆ ಸಾಯಂಕಾಲ ಟೈಮಲ್ಲಿ, ಆಮೇಲೆ ರಾತ್ರಿ ಟೈಮಲ್ಲಿ ಆ ಥರ ಕರಡಿ, ಕೋತಿಗಳು, ಆಮೇಲೆ ಚಿರತೆ ಆ ಥರ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಕನ್ಫರ್ಮೇಷನ್ ಇಲ್ಲ ಯಾವುದು. ಆ ಥರ ಸಾಯಂಕಾಲ ಹೊತ್ತು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಏನಂತ ಕನ್ಫರ್ಮಾಗಿ ಗೊತ್ತಿಲ್ಲ ಯಾವುದು ಏನಂತ. ನೋಡಿ ಈ ಕಡೆ ಹತ್ಕೊಂಡು ಹಿಂಗೆ ಹೋಗ್ಬೇಕು ಇವಾಗ. ಈ ಕಡೆ ಗೊತ್ತಿಲ್ಲ, ಮೇ ಬಿ ಈ ಕಡೆ ಅನಿಸುತ್ತೆ. ದೊಡ್ಡ ದಾರಿ ಈ ಕಡೆನೇ ಐತೆ. ಸೊ ಹಿಂಗೆ ಹೋಗೋಣ ಬನ್ನಿ. ನೋಡಿ ಪಕ್ಕ ಪ್ರಾಣಿಗಳಿದೆ, ಪಕ್ಕ. ಹೌದು ನೋಡಿ, ಆಣೆ ಲದ್ದಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಆಣೆ ಲದ್ದಿ ಬಿದ್ದಿದೆ. ಲಾಸ್ಟ್ ಟೈಮ್ ಒಂದ್ಸಲ ದೇವ್ರ ಬೆಟ್ಟ ಕರ್ಕೊಂಡೋಗಿದ್ದೆ. ಸೊ ದೇವ್ರ ಬೆಟ್ಟದಲ್ಲೂ ಇದೇ ಥರ ಕಲ್ಲು ಮೇಲೆ ಕಲ್ಲಿಟ್ಟು
ಅಂದರೆ ಅವ್ರು ಏನಾದರೂ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದ ಆ ಥರ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲೂ ಅಷ್ಟೇ ನೋಡಿ, ಎಲ್ಲ ಫುಲ್ ಈ ಥರ ಒಂದು ಕಾಲ ಮೇಲೆ ಕಾಲಿಟ್ಟು ಬೇಡ್ಕೊಂಡಿದ್ದಾರೆ ನೋಡಿ. ಅಲ್ಲಿಗಿಂತ ಸಿಕ್ಕಾಪಟ್ಟೆ ಕಟ್ಟಿದ್ದಾರೆ ಇಲ್ಲಿ, ಅಲ್ಲಿನ ಸ್ವಲ್ಪ ಕಡಿಮೆ ಇತ್ತು, ಇಲ್ಲೆಲ್ಲ ಸುಮಾರು ಕಟ್ಟಿದ್ದಾರೆ ನೋಡಿ. ಇದೇ ಕಾಡು, ಫುಲ್ ಕಾಡೇ ಇದು. ಆ ಕಡೆ ಸಿಟಿ ಐತೆ, ಆ ಕಡೆ ಹೋದ ಸಿಟಿ ಇಲ್ಲಿ, ಇದೆಲ್ಲ ಫುಲ್ ಕಾಡೇ ಇದೆ ಎಲ್ಲ ನೋಡಿ. ಹಿಂಗಿಂದನೇ ಬಂದಿದ್ದು ನಾನು ಇವಾಗ, ಇಲ್ಲಿ ದಾರಿ ಕಟ್ಸಲ್ಲ, ಇಲ್ಲಿಂದ ಬಂದಿರೋದು. ನೆಕ್ಸ್ಟ್ ಹಿಂಗೆ ನಡ್ಕೊಂಡು ಆ ಕಡೆ ಹೋಗ್ಬೇಕು ಇವಾಗ ಅಲ್ಲಿ. ಓಹೋ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಅಲ್ಲಿ CCTV ಕಣ್ಗಾವಲಿದೆ, ಕಾಡಾನೆಗಳಿವೆ ಎಚ್ಚರಿಕೆ. ಅಂದರೆ ಕಾಡಾನೆಗಳೆಲ್ಲ ಇದೆ ಅಂತ ಇರ್ಬೋದು, ಇದ್ದೇ ಇರುತ್ತೆ ರೀ. ಇವಾಗ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಸೊ ಈ ಜಾಗ ಬಂದ್ಬಿಟ್ಟು ಮಹಾಭಾರತಕ್ಕೆ ಸಂಬಂಧಪಡುತ್ತೆ. ಅಂದರೆ ಮಹಾಭಾರತದಲ್ಲಿ ಕೌರವರು ಅಭಿಮನ್ಯುಗೋಸ್ಕರ ಒಂದು ಚಕ್ರವನ್ನು ರೆಡಿ ಮಾಡಿರ್ತಾರೆ. ಅಂದರೆ ಒಳಗಡೆ ಹೋದರೆ ವಾಪಸ್ ಬರಬಾರ್ದು, ಅದು ಕೃಷ್ಣ ಮತ್ತು ಅರ್ಜುನಾಗ ಮಾತ್ರ ಒಳಗಡೆ ಹೋದರೆ ಹೊರಗಡೆ ಬರೋದು ಹೇಗಂತ ಗೊತ್ತಿರುತ್ತೆ, ಅದು ಬಿಟ್ಟರೆ ಬೇರೆ ಯಾರೂ ಗೊತ್ತಿರಲ್ಲ. ಸೊ ಅದೇ ಥರನೇ ಇಲ್ಲಿ ರಚನೆ ಮಾಡಿದ್ದಾರೆ ನೋಡಿ. ಈ ಜಾಗ ಬಂದ್ಬಿಟ್ಟು ಅಲ್ಲಿ ಸುವರ್ಣಮುಖಿ ಅಂತ ಏನು ಹೇಳಿದೆ ನೋಡಿ, ಅಲ್ಲಿ ಇರುತ್ತೆ ಅಂತ ತಿಳ್ಕೊಂಡಿದ್ದೆ. ಬಟ್ ಇಲ್ಲೇ ಕಾಡು ಸೆಂಟ್ರಲ್ ಇದೆ ಇಲ್ಲೇ. ಬಟ್ ಇನ್ನೂ ಅದು ಆ ಕಡೆ ಇನ್ನೂ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಒಂದ್ಸಲ ಟ್ರೈ ಮಾಡ್ಬಿಡೋಣ, ಒಳಗಡೆ ಹೋದರೆ ಹೇಗೆ ಹೊರಗಡೆ ಬರೋಕ್ಕಾಗಲ್ಲ ಅಂತ ನೋಡೇ ಬಿಡೋಣ. ಬನ್ನಿ ಒಂದ್ಸಲ, ಬನ್ನಿ ಇವಾಗ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ಅಷ್ಟೇ ಬಂದ್ಬಿಟ್ಟೆ ನೋಡ್ರಿ, ಇಷ್ಟು ಮುಗೀತು, ಆರಾಮಾಗಿ ಬಂದ್ಬಿಟ್ಟೆ. ಅಂದರೆ ನಾನು ಕಲಿಯೋಗೋದು ಕೃಷ್ಣ ಮತ್ತು ಅರ್ಜುನ ಇರ್ಬೋದು ಅನ್ಸುತ್ತೆ. ಸೊ ಓಕೆ, ನೆಕ್ಸ್ಟ್ ಇವಾಗ ಹೋಗೋಣ ಬನ್ನಿರಿ. ಆ ಕಡೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅನ್ಸುತ್ತೆ ಅಷ್ಟೇ. ಓಕೆ ಬನ್ನಿ ಇವಾಗ ಹೋಗೋಣ. ಅಂತ 2 ಕಿಲೋಮೀಟ್ರ್ ನಡ್ಕೊಂಬಂದಕ್ಕೆ ಸಾರ್ಥಕ ಆಯಿತು. ಬಂದೆ ನೋಡಿರಿ, ಇಲ್ಲಿ ಆರಾಮ ಶೇಪಾಗಂತೂ ಬಂದೆ. ನೋಡಿದೆ ಸುವರ್ಣಮುಖಿ ಅಂತ ಹೇಳಿದ್ರೆ, ಇಲ್ಲಿ ಏನು ಮುಂದೆ ಕಾಣಿಸ್ತಿದೆಯಲ್ಲ, ಇದೇ ಸುವರ್ಣಮುಖಿ. ಬಟ್ ಅಲ್ಲಿ ಬೈಕೆಲ್ಲ ಬಂದಿದೆ. ಓಕೆ, ಅದು ಏನಂದರೆ ಅಲ್ಲಿ ಟಾರ್ ರೋಡ್ ಅಂತ ತೋರಿಸಿದ್ನಲ್ಲ, ಸೊ ಅಲ್ಲಿಂದ ಬೈಕ್ ಬಂದಿರೋದು. ನಾನು ಅಲ್ಲಿಂದ ಬೆಟ್ಟದ ಮೇಲಿಂದ ಬಂದಿರೋದಲ್ವ, ಬೆಟ್ಟ ಹತ್ಕೊಂಡು ಬಂದಿರೋದು. ಸೊ ಅಲ್ಲಿಂದ ಬೈಕಲ್ಲಿ ಬರೋಕ್ಕಾಗಲ್ಲ, ಸೊ ಇಲ್ಲಿ ಆರಾಮಾಗಿ ಬರ್ಬೋದು. ಇಲ್ಲಿ ನೀವಾಗ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಸೊ ಇದೇ ಸುವರ್ಣಮುಖಿ ದೇವಸ್ಥಾನ. ಅಂದರೆ ಅಲ್ಲಿ ಹೋದರೆ ಅಲ್ಲಿ ಕೊಳ ಇದೆ, ಅಲ್ಲಿ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ನೀವಾಗ ಇಲ್ಲೇನು ನೋಡ್ತಾ ಇದ್ದೀರ, ಶಿವನ ದೇವಸ್ಥಾನ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ನೆಕ್ಸ್ಟ್ ಅಲ್ಲಿ ಕೊಳದ ಹತ್ರ ಇರೋದು ಅಂಬಾವಾಣಿ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಇದು ಅಷ್ಟೇ 15th ಸೆಂಚುರಿಯಿಂದನೂ ದೇವರು ಇಲ್ಲಿ ನೆಲೆಸಿದಾರಂತೆ. ಆಮೇಲೆ ಇಲ್ಲೊಂದು ಬಾವಿನೂ ಇದೆ. ಈ ಬಾವಿ ಮೇಯ್ನು ದೇವರಿಗೆ ಅಭಿಷೇಕ ಮಾಡೋಕ್ಕೋಸ್ಕರ ಮಾತ್ರ ಇದನ್ನು ಯೂಸ್ ಮಾಡೋದಂತೆ. ಫುಲ್ ಆಳ ಇದೆ. ಇನ್ನೂ ಇವಾಗ ನೀರೆಲ್ಲ ಮಳೆಗಾಲದಲ್ಲೆಲ್ಲ ಇನ್ನೂ ಜಾಸ್ತಿ ಇರುತ್ತಂತೆ, ಇವಾಗೆಲ್ಲ ಕಡಿಮೆನೇ. ಇನ್ನೂ ಇವಾಗೆಲ್ಲ ಫುಲ್ ಇಷ್ಟು ಆಳ ಇದೆ, ಇನ್ನೂ 10 ಅಡಿ ಒಳಗಡೆ ಇದೆ ಅಂತ. ಇನ್ನು ನೆಕ್ಸ್ಟ್ ಮಳೆಗಾಲದಲ್ಲಿ ಇಲ್ಲಿವರೆಗೂ ನೀರು ಬಂದಿರುತ್ತಂತೆ ಫುಲ್ಲು. ನೀವಿಲ್ಲಿ ಬಂದರೆ ಎಲ್ಲ ಪೂಜಾರಿಗಳೆಲ್ಲ ಇರ್ತಾರೆ, ಇಲ್ಲ ಆರಾಮಾಗಿ ಪುರೋಹಿತರೆಲ್ಲ ಇರ್ತಾರೆ. ಆರಾಮಾಗಿ ಅವ್ರ ಹತ್ರ ಬಂದರೆ ಅವರೆಲ್ಲ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ, ಏನು ಹೇಗೆ ಅಂತೆಲ್ಲ ಅವರೆಲ್ಲ ಆರಾಮಾಗಿ ಟೀಚ್ ಮಾಡ್ತಾರೆ ಅವರು. ಅದ್ರ ಬಗ್ಗೆ ಅಂತೆಲ್ಲ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಓಕೆ, ಬಂದರೆ ಆರಾಮಾಗಿ ಬರ್ಬೋದು. ಆಮೇಲೆ ದೇವಸ್ಥಾನ ಕೂತ್ಕೊಂಡ್ರೆ ಆರಾಮಾಗಿ ಪೀಸ್ಫುಲ್ಲಾಗಿ ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಆ ಕಡೆ ಸುವರ್ಣಮುಖಿ ಕೊಳದ ಹತ್ರ ಕರ್ಕೊಂಡು ಹೋಗ್ತೀನಿ. ಇವಾಗ ಪುರೋಹಿತರ ಹತ್ರ ಕೇಳಿದೆ, ಇವಾಗ ಅಲ್ಲಿ ಅದೇನು ದೇವಸ್ಥಾನ ತೋರಿಸ್ಬಿಟ್ಟು ಬರ್ತೀನಲ್ಲ, ಅವಾಗ ಪುರೋಹಿತರ ಹತ್ರ ಕೇಳಿದೆ, ಇಲ್ಲಿ ಕಾಡಲ್ಲಿ ಏನಾದರೂ ಪ್ರಾಣಿಗಳೇನೋ ಇದೆಯಾ ಅಂತ ಕೇಳಿದೆ. ಸೊ ಅವ್ರು ಹೇಳಿದ್ರು ಹ್ಞೂ ಐತೆ, ಆನೆ ಐತೆ, ಚಿರತೆ ಐತೆ, ಆಮೇಲೆ ಕರಡಿ ಐತೆ ಅಂತೆಲ್ಲ ಹೇಳಿದ್ರು. ಬಟ್ ಅದು ಸಾಯಂಕಾಲ ಹೊತ್ತು ಮಾತ್ರ ಇರುತ್ತಂತೆ, ಸಾಯಂಕಾಲ ಅಥವಾ ನೈಟ್ ಹೊತ್ತೆಲ್ಲ ಆ ಥರ ಎಲ್ಲ ಬರುತ್ತಂತೆ. ಇವಾಗ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಥರ ಎಲ್ಲ ಏನಿರೋದಂತೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಆ ಸ್ವಾಮಿಗಳ ಹತ್ರ ಕೇಳಿದೆ, ಇಲ್ಲಿ ಅದು ಕೊಳದಲ್ಲಿ ಒಳಗಡೆ ಇಳಿಬೋದಾ ಅಂತ ಕೇಳಿದೆ. ಒಳಗಡೆ ಈಜು ಹೊಡೆಯಂಗೇನಿಲ್ಲ, ಆರಾಮ್ ಮುನಿಗೆ ಎದ್ದೇಳ್ಬೋದು. ಬಟ್ ಬೇರೆಯವ್ರಿಗೆಲ್ಲ ನೀನು ಮಾತ್ರ ಹೇಳ್ತಾ ಇದ್ದೀನಿ, ನೀನು ಇಳಿಬೋದು, ಬೇರೆಯವ್ರು ಯಾರಿಗೂ ಅಲವಿಲ್ಲ ಅಂತ ಹೇಳಿದ್ರು. ಬಟ್ ಅದು ಏನು ಕೇಳಿದ್ರು ಅಂತ ನನಗಂತ ಇನ್ನೂ ಗೊತ್ತಾಗಲಿಲ್ಲ. ಓಕೆ ಎನಿವೆ ಬನ್ನಿ ಇವಾಗ ಇಲ್ಲೇ ಕೊಳಲ್ಲಿ ಹೆಂಗೆ ಕಾಣಿಸ್ತಿಲ್ಲ ಅದೇ ಕೊಳ. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ ಬನ್ನಿ. ನೋಡಿ ಇದೆಲ್ಲ ನೋಡ್ರಿ ಹೆಂಗಿದೆ ಅಂತ, ಫುಲ್ಲು ಕಾಡು ಮಧ್ಯದಲ್ಲಿ ಈ ಥರ ಎಲ್ಲ ದೇವಸ್ಥಾನ ಒಂಥರ ಏನೋ ಒಂಥರ ಚಂದ ಅನಿಸುತ್ತೆ. ಈ ಥರ ಎಲ್ಲ ನೋಡೋದಕ್ಕೆ, ಓಡಾಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಈ ಥರ ಎಲ್ಲ ಕಾಡು ಮಧ್ಯದಲ್ಲಿ ಈ ಥರ ದೇವಸ್ಥಾನ, ದೇವರು ಆ ಥರ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ನೋಡಿ ಹೇಗಿದೆ ಅಲ್ಲ, ನೋಡಿ ಇದೇ ಕೊಳ, ಏನು ಹೇಳಿದ್ನಲ್ಲ ಸುವರ್ಣಮುಖಿ ಕೊಳ ಅಂತ ಏನು ಹೇಳಿದ್ನಲ್ಲ, ಸೊ ಇದೇ ಆ ಕೊಳ. ಈ ಕೊಳಕ್ಕೆ ಸುವರ್ಣಮುಖಿ ಕೊಳ ಅಂತ ಹೇಗೆ ಹೆಸರು ಬಂತು ಅಂತ ಹೇಳಿದ್ರೆ, ಈ ಜಾಗಕ್ಕೂ ಆಮೇಲೆ ಮಹಾಭಾರತಕ್ಕೂ ಒಂದು ಸಂಬಂಧ ಐತೆ. ಅದು ಹೇಗಂದರೆ, ಪರೀಕ್ಷಿತ ರಾಜನನ್ನು ಸರ್ಪರಾಜ ಕೊಂದಿರ್ತಾನೆ, ಪರೀಕ್ಷಿತ ರಾಜನ ಮಗ ಜನಮೇಜಯ ಅಂತ ಹೇಳಿ. ಸೊ ಆವಾಗ ಅವ್ರ ತಂದೆಯನ್ನು ಕೊಂದಿರೋ ಕೋಪದಲ್ಲಿ ಸರ್ಪಯಾಗ ಮಾಡ್ತಾನೆ ಅವನು. ಅಂದರೆ ಇಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಪಗಳನ್ನು ಕೊಂದುಬಿಡೋಣ ಅಂತೇಳಿ ಸರ್ಪಯಾಗ ಮಾಡ್ತಾನೆ. ಸೊ ಆ ಯಾಗದಿಂದ ಅವನಿಗೆ ಕುಷ್ಠರೋಗ ಮತ್ತು ಚರ್ಮ ರೋಗ ಬರುತ್ತೆ. ಸೊ ಆ ರೋಗನ ಸರಿಪಡಿಸ್ಕೊಳ್ಳೋಕೆ, ಅಂದರೆ ಗುಣಪಡಿಸ್ಕೊಳ್ಳೋದಕ್ಕೆ ಅವನು ಸುತ್ತಾಡ್ಕೊಂಡು ಹೋಗ್ತಿರ್ತಾನೆ. ಎಲ್ಲಾದ್ರೂ ನನಗೆ ಔಷಧಿ ಸಿಗುತ್ತೆ ಅಂತ ಹೋಗ್ತಿರ್ತಾನೆ. ಸೊ ಹೋಗ್ಬೇಕಾದ ಜಾಗದಲ್ಲಿ ದಾರಿಯಲ್ಲಿ ಈ ಕೊಳ ಸಿಗುತ್ತೆ ಅವ್ರಿಗೆ, ಜನಮೇಜಯಗೆ ಈ ಕೊಳ ಸಿಗುತ್ತೆ. ಆಮೇಲೆ ಅವನ ಜೊತೆಲಿ ಒಂದು ನಾಯಿನೂ ಬಂದಿರುತ್ತೆ. ಆ ನಾಯಿ ಇದರಲ್ಲಿ ನೀರು ಕುಡಿಯೋಣ ಅಂತ ಬಂದು ಒಳಗಡೆ ಬಿದ್ದೋಗುತ್ತೆ.
ಅವಾಗ ನೀರು ಅಂಟಿರುತ್ತಲ್ಲ ಅದ್ರ ಮೈಗೆಲ್ಲ, ನಾಯಿ ಮೈಗೆಲ್ಲ ನೀರು ಅಂಟಿರುತ್ತಲ್ಲ ಬಿದ್ದೋಗಿರೋದಕ್ಕೆ, ಅವಾಗ ಅದು ಮೈ ಕೊಡೋದ್ಮೇಲೆ ಆ ನಾಯಿ ಮೇಲಿರೋಂಥ ನೀರು ಜನ ಮೇಲೆ ಬೀಳುತ್ತೆ, ಕೈ ಮೇಲೆ ಬೀಳುತ್ತೆ. ಸೊ ಆ ನೀರು ಎಲ್ಲಿ ಬಿದ್ದಿರುತ್ತೋ ಆ ಜಾಗ ಮಾತ್ರ ಒಂಥರ ಬಂಗಾರ ಥರ, ಅಂದರೆ ಚಿನ್ನ ಥರ ಹೊಳೆಯೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಚರ್ಮ ರೋಗ ಎಲ್ಲ ವಾಸಿಯಾಗಿ ಹೊಳೆಯೋಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಅವನು ಇಲ್ಲೇ ಇದ್ದು 40 ದಿವಸ ಇದೇ ಜಾಗದಲ್ಲಿ ಇದ್ದು ಮುಳುಗಿ ಎದ್ದ ಮೇಲೆ ಅವನಿಗೆ ಎಲ್ಲ ಚರ್ಮ ರೋಗ ಎಲ್ಲ ವಾಸಿಯಾಗ್ಬಿಡುತ್ತೆ. ಸೊ ಅವಾಗಿಂದ ಈ ಜಾಗಕ್ಕೆ ಸುವರ್ಣಮುಖಿ ಅಂತ ಹೆಸರು ಬಂದಿರೋದು. ನೀವು ಅಲ್ಲಿ ಏನು ನೋಡ್ತಿರಲ್ಲ ಅದು ಸುವರ್ಣಮುಖಿ ದೇವರು. ಆಮೇಲೆ ಇಲ್ಲಿ ಕೊಳದ ಮಧ್ಯದಲ್ಲಿ ಅಂದರೆ ಒಳಗಡೆ, ಫುಲ್ ಒಳಗಡೆ ಆಂಜನೇಯ ಸ್ವಾಮಿ ಮೂರ್ತಿ ಇದೆ ಅಂತೆ ಒಳಗಡೆ. ಅದು ಪ್ರತಿ ರಾಮನವಮಿ ದಿವಸ ಇದು ನೀರೆಲ್ಲ ಹೊರಗಡೆ ತೆಗೆದು ಒಳಗಡೆ ಆಂಜನೇಯ ಸ್ವಾಮಿ ದೇವರನ್ನಿದೆಯಲ್ಲ ಅದಕ್ಕೆ ಪೂಜೆ ಮಾಡಿ ತಿರ್ಗಾ ನೀರೆಲ್ಲ ವಾಪಸ್ ಒಳಗಡೆ ಬಿಡ್ತಾರೆ. ಆಮೇಲೆ ಈ ಕೊಳದಲ್ಲಿ ಈಜಾಡೋಕ್ಕೆಲ್ಲ ಅಂದರೆ ಸ್ವಿಮ್ ಮಾಡೋಕ್ಕೆಲ್ಲ ಬಿಡಲ್ಲ, ಅದೆಲ್ಲ ನಿಷೇಧ ಆಗಿದೆ. ಸಪೋಸ್ ಏನಾದರೂ ಒಳಗಡೆ ಏನಾದರೂ ಈಜು ಹೊಡೆದ್ರೆ ಅವರಿಗೆ 5,000 ಫೈನ್ ಏನೋ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಸೊ ಒಳಗಡೆ ಈಜಂಗಿಲ್ಲ, ಜಸ್ಟ್ 3 ಸಲ ಮುಳುಗಿ ಎದ್ದೇಳ್ಬೇಕಷ್ಟೇ, ಸ್ವಿಮ್ ಎಲ್ಲ ಮಾಡೋಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಏನು ನೋಡ್ತಿರಲ್ಲ, ಈ ಮನೆಗಳೇನು ಕಾಣಿಸ್ತಿಲ್ಲ. ಸೊ ಇದು ಮೊದಲು ಇಲ್ಲಿ ಯಾರೋ ಋಷಿ ಮುನಿಗಳು ಆಮೇಲೆ ಪೂಜಾರಿಗಳು ಯಾರೋ ಇದ್ರಂತಿಲ್ಲಿ. ಸೊ ಅವ್ರಿಗೆ ಇರೋದಕ್ಕಂತ ಮಾಡಿರೋಂಥ ರೂಮ್ ಮನೆ ಇದೆಲ್ಲ. ಇಲ್ಲೊಂದಿದೆ, ಆಮೇಲೆ ಅಲ್ಲೊಂದಿದೆ. ನಾನು ದೇವಸ್ಥಾನ ಅಂದ್ಕೊಂಡಿದ್ದೆ ಇದು, ಬಟ್ ಅವಾಗಲೇ ಇಲ್ಲಿ ಪುರೋಹಿತರೊಬ್ರು ಕೇಳಿದೆ, ಮೊದಲು ಯಾರೋ ಋಷಿ ಮುನಿಗಳು ಯಾರೋ ಇದ್ರಂತಿಲ್ಲಿ. ಸೊ ಅವ್ರಿಗೆ ಇರೋದಕ್ಕಂತ ಮಾಡಿರೋಂಥ ರೂಮ್ಗಳಿದೆಲ್ಲ. ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿದ್ದಾರೆ, ಏನಕ್ಕಂದರೆ ಅದೇ ಯಾವಾಗಲೇ ಹೇಳಿದ್ನಲ್ಲ, ಅವ್ರು ಏನಾದರೂ ಪಾಪ ಮಾಡಿದರೆ ಅಥವಾ ಏನಾದರೂ ರೋಗ ಏನಾದರೂ ಇದ್ದರೆ 3 ಸಲ ಮುಳುಗಿ ಎದ್ದರೆ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಥರ ಮುಳುಗಿ ಎದ್ದ ಮೇಲೆ ಅವ್ರು ಏನು ಹಾಕೊಂಬಂದಿರ್ತಾರೆ ಬಟ್ಟೆ ವಾಪಸ್ ತೊಗೊಂಡು ಹೋಗಂಗಿಲ್ಲ, ಅವರು ತೊಗೊಂಡು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬೇಕು. ಸೊ ಅದರಿಂದ ಆ ಥರ ಎಲ್ಲ ಮುಳುಗಿ ಎದ್ದು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಆ ಕಡೆ. ನೋಡಿ ಇದೆಲ್ಲ ಮೊದಲೆಲ್ಲ ಸ್ವಾಮಿಗಳು ಮೊದಲು ಯಾರೋ ಋಷಿ ಮುನಿಗಳು ಇರೋಂಥ ರೂಮ್ ಅಂತಿದ್ದು. ನೋಡೋಣ ಮನೆ ಒಳಗಡೆ ಏನಿರ್ಬೋದು, ನೋಡೋಣ ಮನೆ ಒಳಗಡೆ ಹೋಗಿ. ಮೇಬಿ ಚಿರತೆ ಇದ್ಬಿಟ್ರಿ ಏನು ಕತೆ. ಫುಲ್ ಬಟ್ಟೆನ ಬಿಸಾಕಿದ್ದಾರಲ್ಲ ಇಲ್ಲಿ ಅಂದರೆ, ಬಟ್ ಆದ್ರೆ ಈ ಜಾಗ ಫುಲ್ ತಣ್ಣಗೈತೆ. ಫುಲ್ ಹೊರಗಡೆ ನೋಡಿದ್ರೆ ಅಷ್ಟು ಬಿಸಿಲೈತೆ, ಒಳಗಡೆ ಫುಲ್ ತಣ್ಣಗೈತೆ ಒಳಗಡೆ. ನೋಡಿ ಎಲ್ಲ ಹಳೆ ಗೋಡೆ ನೋಡಿದೆಲ್ಲ, ಮೊದಲು ಹಳೆ ಪ್ರಾಚೀನ ಕಾಲದ ಗೋಡೆಗಳಿದೆಲ್ಲ ನೋಡಿ ಹೇಗಿದೆ ಅಂತ. ಮೊದಲು ಋಷಿ ಮುನಿಗಳಿಗೆ ಇರೋದಕ್ಕಂತ ಮಾಡಿರೋಂಥ ರೂಮ್ ಇದು, ಇಲ್ಲೇ ವಾಸಿಸ್ತಾ ಇದ್ದಿದ್ದು ಹಳೆ ಕಾಲದಲ್ಲಿ ಮೊದಲೆಲ್ಲ. ಆಮೇಲೆ ಇಲ್ಲಿ ಪುರೋಹಿತರು ಹೇಳಿದ್ರು, ಇಲ್ಲೆಲ್ಲ ನೈಟ್ ಹೊತ್ತಲ್ಲೆಲ್ಲ ಇಲ್ಲೆಲ್ಲ ಚಿರತೆ, ಕರಡಿ ಆ ಥರ ಎಲ್ಲ ಓಡಾಡತ್ತಂತ ಹೇಳಿದ್ರು ಆ ಥರ. ಆಮೇಲೆ ಬೆಳಗ್ಗೆ ಏನಿರಲ್ವಂತೆ, ಜಸ್ಟ್ ಹಿಂಗೆ ನೈಟ್ ಹೊತ್ತಲ್ಲಿ ಸಾಯಂಕಾಲ ಆ ಥರ ಎಲ್ಲ ಬರುತ್ತೆ, ನೈಟ್ ಹೊತ್ತೆಲ್ಲ ಓಡಾಡುತ್ತೆ ಇಲ್ಲಿ. ಆಮೇಲೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟದ ಮೇಲೆಲ್ಲ ಚಿರತೆ, ಕರಡಿ ಆ ಥರ ಎಲ್ಲ ಓಡಾಡುತ್ತೆ ಅಂತ ಹೇಳಿದ್ರು ಅಷ್ಟೇ. ಸೊ ಇವತ್ತಿಗಿಷ್ಟೇ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರಮ್ ಸುವರ್ಣಮುಖಿ ಫ್ರಮ್ ಬನ್ನೇರುಘಟ್ಟ. See you.